पूज्याय राघवेन्द्राय सत्यधर्मरताय च। ನಮಸ್ಕಾರ. ಪರಿಮಳ ಮೀಡಿಯಾ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾವು ಹಿಂದಿನ ಸಂಚಿಕೆಯಲ್ಲಿ ಕನಕಾಚಲ ಭಟ್ಟರಿಗೆ ಶ್ರೀಮಠದ ವಿದ್ಯಾಪೀಠದ ಸಂಸ್ಕೃತ ವ್ಯಾಕರಣದ ಅಧ್ಯಾಪಕರನ್ನಾಗಿ ಮಾಡಿದ್ದಕ್ಕೆ ಮಠದ ಕುಹಕಿಗಳು ಹೊಟ್ಟೆ ಉರಿದುಕೊಂಡಿದ್ದರ ಬಗ್ಗೆ ತಿಳಿದುಕೊಂಡಿದ್ದೆವು. ಈಗ ಬೆಳಿಗ್ಗೆ ಪಾರುಪತ್ಯದಾರರು ಕನಕಾಚಲ ಭಟ್ಟರನ್ನು ಶ್ರೀಮಠದ ವಿದ್ಯಾಪೀಠಕ್ಕೆ ಕರೆತಂದು ಅಲ್ಲಿರುವ ವಿದ್ಯಾರ್ಥಿಗಳಿಗೆ ಕನಕಾಚಲ ಭಟ್ಟರನ್ನು ಪರಿಚಯಿಸಿ ಇನ್ನು ಮುಂದೆ ಸಂಸ್ಕೃತ ವ್ಯಾಕರಣ ಪಾಠವನ್ನು ಇವರು ಮಾಡುತ್ತಾರೆ, ಇವರು ವಿಜಯನಗರದಿಂದ ಬಂದವರು ಎಂದು ಪರಿಚಯಿಸುತ್ತಾರೆ. ಎಲ್ಲಾ ವಿದ್ಯಾರ್ಥಿಗಳು ಕನಕಾಚಲ ಭಟ್ಟರಿಗೆ ನಮಸ್ಕರಿಸುತ್ತಾರೆ. ಪಾರುಪತ್ಯದಾರರು ನಮ್ಮ ವಿದ್ಯಾರ್ಥಿಗಳು ವ್ಯಾಕರಣದಲ್ಲಿ ತುಂಬಾ ಹಿಂದೆ ಇದ್ದಾರೆ ಎಂದು ಹೇಳಿದಾಗ ಕನಕಾಚಲ ಭಟ್ಟರು ಚಿಂತೆ ಇಲ್ಲ, ನಾನು ಇವರಿಗೆ ಕಲಿಸಿಕೊಡುತ್ತೇನೆ ಎನ್ನುತ್ತಾರೆ. ಆಗ ಪಾರುಪತ್ಯದಾರರು ಸರಿ ಎಂದು ಹೇಳಿ ಅಲ್ಲಿಂದ ನಿರ್ಗಮಿಸುತ್ತಾರೆ. ಅವರು ತೆರಳಿದ ನಂತರ ಕನಕಾಚಲ ಭಟ್ಟರು ಎಲ್ಲಾ ವಿದ್ಯಾರ್ಥಿಗಳಿಗೂ ಕುಳಿತುಕೊಳ್ಳಲು ಹೇಳಿ ತಾವು ಕುಳಿತುಕೊಂಡು ಪಾಠ ಮಾಡಲು ಅಣಿಯಾಗುತ್ತಾರೆ. ಅಷ್ಟರಲ್ಲಿ 4 ಜನ ಕುಹಕಿಗಳು ದೂರದ ಮರೆಯಲ್ಲಿ ಬಂದು ನಿಂತು ಕನಕಾಚಲ ಭಟ್ಟರಿಗೆ ಒಂದು ಪ್ರಶ್ನೆ ಕೇಳಲು ಶ್ರೀನಿವಾಸ ಆಚಾರ್ಯರು ವಾಸು ಎಂಬ ವಿದ್ಯಾರ್ಥಿಗೆ ಮೊದಲೇ ತಯಾರು ಮಾಡಿ ಕಳಿಸಿರುತ್ತಾರೆ. ಇತ್ತ ಕನಕಾಚಲ ಭಟ್ಟರು ವ್ಯಾಕರಣ ಪಾಠವನ್ನು ಶುರು ಮಾಡಿ, ಮಕ್ಕಳೇ, ನಿಮಗೀಗಾಗಲೇ ಸಂಧಿ ಸಮಾಸದ ಬಗ್ಗೆ ಗುರುಗಳು ಹೇಳಿಕೊಟ್ಟಿರುತ್ತಾರೆ. ಸಂಸ್ಕೃತದ ವ್ಯಾಕರಣವನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡರೆ ಮಾತ್ರ ಮುಂದೆ ಹೇಳಲ್ಪಡುವ ಶಾಸ್ತ್ರ ಗ್ರಂಥಗಳ ಪರಿಪೂರ್ಣ ಅರ್ಥ ತಿಳಿಯಲು ಸುಲಭವಾಗುತ್ತದೆ. ಹಾಗಾಗಿ ನಮ್ಮ ಪಾಠಕ್ರಮದಲ್ಲಿ ಕಣಾದಂ ಪಾಣನೀಯಂಚ ಸರ್ವಶಾಸ್ತ್ರೋಪಕಾರಕಂ ಎಂಬುದಾಗಿ ಹೇಳಿರುತ್ತಾರೆ. ಕಣಾದ ಹೇಳಿರುವುದು ತರ್ಕಶಾಸ್ತ್ರ, ಪಾಣಿನಿಯ ಹೇಳಿರುವುದು ವ್ಯಾಕರಣ ಶಾಸ್ತ್ರ ಎಂದು ಹೇಳುತ್ತಿದ್ದಂತೆ ಶ್ರೀನಿವಾಸ ಆಚಾರ್ಯರು ತಯಾರು ಮಾಡಿ ಕಳಿಸಿದ್ದ ವಿದ್ಯಾರ್ಥಿ ವಾಸು ಎದ್ದು ನಿಂತು, ಗುರುಗಳೇ, ಈ ಹಿಂದಿನ ಗುರುಗಳು ಶಬ್ದಗಳೇ ಬೇರೆ ಪದಗಳೇ ಬೇರೆ ಎಂದು ಪಾಠ ಮಾಡಿದ್ದಾರೆ, ಅದು ಹೌದಲ್ಲವೇ ಗುರುಗಳೇ ಎನ್ನುತ್ತಾನೆ. ಆಗ ಕನಕಾಚಲ ಭಟ್ಟರು ಹೌದು, ಶಬ್ದಗಳೇ ಬೇರೆ ಪದಗಳೇ ಬೇರೆ ಎನ್ನುತ್ತಾರೆ. ಹಾಗಾದರೆ ಶಬ್ದಗಳಿಗೂ ಪದಗಳಿಗೂ ಇರುವ ವ್ಯತ್ಯಾಸವೇನು ಎಂದು ವಾಸು ಪ್ರಶ್ನೆ ಹಾಕುತ್ತಾನೆ. ಆಗ ಕನಕಾಚಲ ಭಟ್ಟರಿಗೆ ಈ ಹುಡುಗನಲ್ಲಿ ಈ ಪ್ರಶ್ನೆ ಮೂಡಲು ಕಾರಣವೇನು, ಈ ಪ್ರಶ್ನೆ ಇವನದ್ದಲ್ಲ, ಇದರ ಹಿಂದೆ ಯಾರೋ ಇರಬಹುದು ಎಂದು ಯೋಚಿಸುತ್ತಿರುವಾಗ ದೂರದಲ್ಲಿ ನಿಂತು ಖುಷಿ ಪಡುತ್ತಿದ್ದ 4 ಜನ ಕುಹಕಿಗಳು ಅವರ ಕಣ್ಣಿಗೆ ಬೀಳುತ್ತಾರೆ. ಅವರೆಲ್ಲರೂ ಕನಕಾಚಲ ಭಟ್ಟರಿಗೆ ವ್ಯಾಕರಣ ಸರಿಯಾಗಿ ಗೊತ್ತಿಲ್ಲ, ವಾಸು ಕೇಳಿದ ಸಣ್ಣ ಪ್ರಶ್ನೆಗೂ ಇವರಿಗೆ ಉತ್ತರ ಗೊತ್ತಿಲ್ಲ ಅಂದುಕೊಳ್ಳುತ್ತಿರುತ್ತಾರೆ. ಇತ್ತ ಗುರುಗಳು ಯೋಚಿಸುತ್ತಿರುವುದನ್ನು ಕಂಡ ವಾಸು, ಗುರುಗಳೇ, ನನ್ನ ಪ್ರಶ್ನೆಗೆ ಉತ್ತರಿಸಲೇ ಇಲ್ಲ ಎನ್ನುತ್ತಾನೆ. ಆಗ ಕನಕಾಚಲ ಭಟ್ಟರು, ಮಗು, ನಿನಗೆ ಸಂಜ್ಞಾ ಪ್ರಕರಣದ ಪಾಠ ಮಾಡುವಾಗ ಇದಕ್ಕೆ ಉತ್ತರಿಸುತ್ತೇನೆ, ಈಗ ಬೇಡ, ಕುಳಿತುಕೋ ಎಂದು ಹೇಳುತ್ತಾರೆ. ವಾಸು ಕುಳಿತುಕೊಳ್ಳುತ್ತಾನೆ. 4 ಜನ ಕುಹಕಿಗಳು ಖುಷಿಯಿಂದ ಪಕ್ಕಕ್ಕೆ ಬಂದು, ಅಲ್ಲ, ವಾಸು ಕೇಳಿದ್ದು ಒಂದು ಚಿಕ್ಕ ಪ್ರಶ್ನೆ, ಅದಕ್ಕೆ ಉತ್ತರ ಗೊತ್ತಿಲ್ಲ, ಇನ್ನು ಇವರು ವಿಜಯನಗರದಲ್ಲಿ ಹೇಗೆ ಅಧ್ಯಾಪಕರಾಗಿ ಕಾರ್ಯ ನಿರ್ವಹಿಸುತ್ತಿದ್ರು ಎಂದು ಹಗುರವಾಗಿ ಕನಕಾಚಲ ಭಟ್ಟರ ಬಗ್ಗೆ ಮಾತನಾಡಿಕೊಂಡು ಕುಹಕಿಗಳು ನಗುತ್ತಿರುವಾಗ ಅಲ್ಲಿಗೆ ಬಂದ ಕನಕಾಚಲ ಭಟ್ಟರು ವಾಸು ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟು, ನನ್ನದು ಉದ್ದಟತನವೆಂದು ಆಚಾರ್ಯರು ಭಾವಿಸಬಾರದು. ಅಲ್ಲಿ ವಾಸು ಕೇಳಿದ ಪ್ರಶ್ನೆ ಅವನ ಮಿತಿಗೆ ಮೀರಿತು. ಅಲ್ಲಿ ಅವನಿಗೆ ನಾನು ಉತ್ತರ ಹೇಳಿದ್ದರೂ ಅದು ಅವನಿಗೆ ಅರ್ಥ ಆಗ್ತಿರಲಿಲ್ಲ. ಅದಕ್ಕೆ ಪ್ರಶ್ನೆ ಯಾರದ್ದೋ ಅವರಿಗೆ ಉತ್ತರ ಕೊಟ್ಟಿದ್ದೇನೆ, ತಪ್ಪಿದ್ದರೆ ಆಚಾರ್ಯರು ಕ್ಷಮಿಸಬೇಕು ಎಂದು ಹೇಳಿ ಕೈ ಮುಗಿದು ಅಲ್ಲಿಂದ ಕನಕಾಚಲ ಭಟ್ಟರು ನಿರ್ಗಮಿಸುತ್ತಾರೆ. ರಾತ್ರಿ ವಿದ್ಯಾಪೀಠದಲ್ಲಿ ಮಕ್ಕಳು ಅಧ್ಯಯನ ಮಾಡುತ್ತಿರುತ್ತಾರೆ. ಬಿಡದಿ ಮನೆಯಲ್ಲಿ ಲಕ್ಷ್ಮೀದೇವಿ ಅಡಿಗೆ ಮಾಡುತ್ತಿರುತ್ತಾರೆ. ಕನಕಾಚಲ ಭಟ್ಟರು ದೇವರ ಮನೆಯಲ್ಲಿ ಕುಳಿತು ಶ್ರೀಹರಿಯ ಧ್ಯಾನದಲ್ಲಿರುತ್ತಾರೆ. ಆಗ ಅಲ್ಲಿಗೆ ವೀಣೆಯೊಂದಿಗೆ ಬಂದ ತಿಮ್ಮಣ್ಣ ಅದನ್ನು ತಂದೆಗೆ ಕೊಟ್ಟು ನುಡಿಸಲು ಹೇಳುತ್ತಾನೆ.
ಕನಕಾಚಲ ಭಟ್ಟರು ಸಂತೋಷದಿಂದ ವೀಣೆಯನ್ನು ತಿಮ್ಮಣ್ಣನಿಂದ ಪಡೆದುಕೊಳ್ಳುತ್ತಾರೆ. ಯಾಕೆಂದರೆ ಅವರು ವೀಣೆ ನುಡಿಸಿ ಹರಿಸ್ಮರಣೆ ಮಾಡಿ ತುಂಬಾ ದಿನಗಳೇ ಕಳೆದಿರುತ್ತದೆ. ಅಂದು ಮಠದಲ್ಲಿ ನುಡಿಸಲು ಪ್ರಾರಂಭಿಸಿದಾಗ ಒಬ್ಬ ಪರಿಕರ್ಮಿ ತನ್ನ ನಿದ್ದೆಗೆ ಭಂಗವಾಗುತ್ತಿದೆ, ಸುಮ್ಮನೆ ಮಲ್ಕೊಳಯ್ಯ ಎಂದು ಗದರಿದ್ದ. ಆದರೆ ಈಗ ಪ್ರತ್ಯೇಕ ಬಿಡದಿಯಲ್ಲಿದ್ದಾರೆ. ಇಲ್ಲಿ ಯಾರ ಹಂಗೂ ಇಲ್ಲ. ಭಕ್ತಿಯಿಂದ ಹರಿಸ್ಮರಣೆ ಮಾಡಲು ಯಾರ ಅಡ್ಡಿಯೂ ಇಲ್ಲ. ಅದಕ್ಕೆ ಕನಕಾಚಲ ಭಟ್ಟರು ಸಂತೋಷದಿಂದ ವೀಣೆ ನುಡಿಸುತ್ತಾ ದಾಸನ ಮಾಡಿಕೋ ಎನ್ನ ಎಂಬ ದಾಸರ ಪದವನ್ನು ಹಾಡುತ್ತಾರೆ. ಹೆಂಡತಿಗೂ ತುಂಬಾ ಆನಂದವಾಗುತ್ತದೆ. ಅವರು ಹತ್ತಿರ ಬಂದು ಕುಳಿತುಕೊಳ್ಳುತ್ತಾರೆ. ಮಠದ ವಿದ್ಯಾರ್ಥಿಗಳು, ಕೆಲ ಪರಿಕರ್ಮಿಗಳು ಕನಕಾಚಲ ಭಟ್ಟರು ವೀಣೆ ನುಡಿಸುತ್ತಾ ಹಾಡಿದ ಹಾಡನ್ನು ತನ್ಮಯರಾಗಿ ಕೇಳಿಸಿಕೊಳ್ಳುತ್ತಾರೆ. ಇತ್ತ ಲಕ್ಷ್ಮೀದೇವಿಗೆ ಹಾಡು ಕೇಳುತ್ತಿದ್ದಂತೆ ವಿಜಯನಗರದಲ್ಲಿದ್ದಾಗ ಕನಕಾಚಲ ಭಟ್ಟರ ವೀಣಾ ವಾದನಕ್ಕೆ ಮೆಚ್ಚಿ ವಿಜಯನಗರದ ಅರಸರು ಸನ್ಮಾನ ಮಾಡಿ ಗೌರವಿಸಿದ್ದು ಎಲ್ಲ ನೆನಪಾಗಿ ಕಣ್ತುಂಬಿ ಬರುತ್ತದೆ. ಕನಕಾಚಲ ಭಟ್ಟರು ಹಾಡು ಮುಗಿಸುವಷ್ಟರಲ್ಲಿ ಅಲ್ಲಿಗೆ ಬಂದ ಮಠದ ಹಿರಿಯ ಪರಿಕರ್ಮಿ ಭೀಮಾಚಾರ್ಯರು ಕನಕಾಚಲ ಭಟ್ಟರ ವಿದ್ವತ್ತಿಗೆ ಮೆಚ್ಚಿ ಅವರನ್ನು ಮನಪೂರ್ತಿಯಾಗಿ ಹೊಗಳುತ್ತಾರೆ. ಆದರೆ ಅವರ ಹೊಗಳಿಕೆಗೆ ಹಿಗ್ಗದ ಕನಕಾಚಲ ಭಟ್ಟರು ನನ್ನಂತ ಸಾಮಾನ್ಯನನ್ನು ಹೊಗಳುವುದು ಅದು ಶ್ರೀಹರಿಯೇ ಹೆಮ್ಮೆ ಪಡುವಷ್ಟು ಸಾಧಕನೆಂದು, ಅಂತಹ ವಿದ್ವತ್ತು ನನ್ನಲ್ಲಿಲ್ಲ, ಏನೋ ಕಿಂಚಿತ್ತು ಹಾಡಿ ವೀಣೆ ನುಡಿಸುವೆನು ಅಷ್ಟೇ. ನನಗಿಂತ ಸಾಕಷ್ಟು ದೊಡ್ಡ ದೊಡ್ಡ ವಿದ್ವಾಂಸರು ಸಾಕಷ್ಟು ಜನ ಇರುವರು ಎಂದು ಹೇಳಿ ತಮ್ಮ ದೊಡ್ಡತನವನ್ನು ತೋರಿಸುತ್ತಾರೆ. ಆದರೆ ಒಪ್ಪದ ಭೀಮಾಚಾರ್ಯರು ತಮ್ಮ ಮೊಮ್ಮಗನಿಗೆ ತಾವೇ ವೀಣಾ ಪಾಠ ಮಾಡಬೇಕೆನ್ನುತ್ತಾರೆ. ಆಗ ಕನಕಾಚಲ ಭಟ್ಟರು ಅವಶ್ಯವಾಗಿ ಎನ್ನುತ್ತಾರೆ. ಮುಂಜಾನೆ ಸೂರ್ಯೋದಯದ ಸಮಯದಲ್ಲಿ ಕನಕಾಚಲ ಭಟ್ಟರು ಮಗ ತಿಮ್ಮಣ್ಣನ ಜೊತೆ ಇನ್ನೂ 4 ವಿದ್ಯಾರ್ಥಿಗಳಿಗೆ ಕುಂಭಕೋಣದ ಸುಂದರ ಹಸಿರು ಪ್ರಕೃತಿಯ ನಡುವೆ ವೀಣಾ ಪಾಠವನ್ನು ಮಾಡುತ್ತಿರುತ್ತಾರೆ. ಇದೇ ರೀತಿ ಇನ್ನೂ ಹೆಚ್ಚು ಹೆಚ್ಚು ಶ್ರೀ ಗುರುರಾಯರ ಚರಿತ್ರೆಯನ್ನು ತಿಳಿಯಲು ನಮ್ಮ ಪರಿಮಳ ಮೀಡಿಯಾ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.